ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 14 ವಾಕ್ಯ 26 ತಿಳಿಸುವುದೇನೆಂದರೆ, ಪವಿತ್ರಾತ್ಮವು ನಿಮಗೆ ಎಲ್ಲವನ್ನು ಕಲಿಸುತ್ತದೆ ಮತ್ತು ನಾನು ನಿಮಗೆ ಹೇಳಿದ್ದ ಎಲ್ಲವನ್ನು ನಿಮಗೆ ನೆನಪಿಸುತ್ತದೆ. ಚಿಂತನೆ: ಮಾನವನ ಸ್ಮರಣೆಯು ದುರ್ಬಲವಾಗಿದೆ ಮತ್ತು ಹೃದಯಗಳು ಗೊಂದಲಕ್ಕೆ ಒಳಗಾಗಬಹುದು ಅಥವಾ ಭಯಪಡಬಹುದು ಎಂದು ಯೇಸುವಿಗೆ ತಿಳಿದಿದೆ. ಅದರಿಂದ ಅವನು ಒಂದು ದೊಡ್ಡ ಭರವಸೆಯನ್ನು ನೀಡುತ್ತಾನೆ. ಪವಿತ್ರಾತ್ಮವು ಕಲಿಸುವುದಲ್ಲದೆ ನೆನಪಿಸುತ್ತದೆ. ಇದರ ಅರ್ಥ ನಾವು ಜೀವನವನ್ನು ಅಥವಾ ನಂಬಿಕೆಯನ್ನು ನಾವೇ ಲೆಕ್ಕಾಚಾರ ಮಾಡಲು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ. ಆತ್ಮವು ನಮ್ಮಲ್ಲಿ ಸದ್ದಿಲ್ಲದೆ ಕೆಲಸ ಮಾಡುತ್ತದೆ, ಗೊಂದಲದಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ, ಭಯದಲ್ಲಿ ಧೈರ್ಯವನ್ನು ತರುತ್ತದೆ ಮತ್ತು ಸರಿಯಾದ ಕ್ಷಣಗಳಲ್ಲಿ ಕ್ರಿಸ್ತನ ಮಾತುಗಳನ್ನು ನೆನಪಿಸುತ್ತದೆ. ನಾವು ಕಳೆದು ಹೋದಾಗ ಅಥವಾ ಅನಿಶ್ಚಿತತೆ ಅನುಭವಿಸಿದಾಗ ಅದು ಹೆಚ್ಚಾಗಿ ಆತ್ಮದ ಸೌಮ್ಯ ಧ್ವನಿಯಾಗಿದ್ದು, ಅದು ನಮ್ಮನ್ನು ಸತ್ಯ ಮತ್ತು ಪ್ರೀತಿಗೆ ಹಿಂದಿರುಗಿಸುತ್ತದೆ. ಪ್ರಾರ್ಥನೆ: ಪವಿತ್ರಾತ್ಮನೇ, ಬನ್ನಿ, ನನಗೆ ಅರ್ಥವಾಗುವುದನ್ನು ನನಗೆ ಕಲಿಸಿರಿ ಮತ್ತು ಯೇಸು ಹೇಳಿದನೆಲ್ಲ ನನಗೆ ನೆನಪಿಸಿರಿ. ಸಂಶಯ ಮತ್ತು ನಿರ್ಧಾರದ ಕ್ಷಣಗಳಲ್ಲಿ ನಿಮ್ಮ ಧ್ವನಿಯನ್ನು ಕೇಳಲು ನನಗೆ ಸಹಾಯ ಮಾಡಿರಿ. ನನ್ನ ಆಲೋಚನೆಗಳು, ಮಾತುಗಳು ಮತ್ತು ಕ್ರಿಯೆಗಳನ್ನು ಮಾರ್ಗದರ್ಶಿಸಿರಿ. ಅದರಿಂದ ನಾನು ಕ್ರಿಸ್ತನ ಸತ್ಯದಲ್ಲಿ ಬದುಕಬಹುದು. ಆಮೆನ್.